ಮೊದ್ಲು ತಿಂಗಳಿಗೆ ಒಂದ್ಸರಿ 2 ಸರಿ ಅಂತಾನೆ ಶುರು ಆಗುತ್ತೆ ಸರ್. ಹೋಗ್ತಾ ಹೋಗ್ತಾನೆ ಚಟ ಹತ್ಕೊಳ್ಳೋದು. ಕೆಲವೊಬ್ರಿಗೆ ಅನುಭವ ಜಾಸ್ತಿ ಅನ್ಸುತ್ತೆ ಸರ್ ಇದ್ರಲ್ಲಿ. ಹೌದು ಸರ್, ನಮಗ್ ಅನುಭವ ಜಾಸ್ತಿನೇ. ಕಾಲೇಜಲ್ಲಿ ಮೇಷ್ಟ್ರು ಪುಸ್ತಕದಲ್ಲಿರೋ ಪಾಠ ಮಾತ್ರ ಹೇಳ್ಕೊಡೋದು, ಆದ್ರೆ ನಮ್ಮಂತವ್ರಿಗೆ ಜೀವನ ಪಾಠ ಕಲ್ಸಿರುತ್ತೆ ಸರ್. ಅನುಭವಿಸ್ತಾರಲ್ವ ನಾವು, ಅದನ್ನೇ ಹೇಳ್ತೀವಿ. ಕೇಳಿದ್ರೆ ಜೀವನದಲ್ಲಿ ಉದ್ಧಾರ ಆಗಿ ಹಾಳು ಬಿದ್ದೋಗ್ತಾರೆ, ಕೇಳದೆ ಇದ್ರೆ ಉದ್ಧಾರ ಆಗದೆ ಹಾಳಾಗಿ ಹೋಗ್ತಾರೆ. ಕರೆಕ್ಟ್ ಅಲ್ವಾ ಸರ್? ಏನಂತೀರಾ? ಹೇಳಪ್ಪ, ಏನೇನೋ ಮಾತಾಡ್ತಾ ಇದ್ದೀರಾ, ನಂಗಂತೂ ಒಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ಬೇಕಾಗಿರೋರ್ಗೆ ಅರ್ಥ ಆದ್ರೆ ಅಷ್ಟೇ ಸಾಕು ಬಿಡಿ ಸರ್. ಸರ್, ಕ್ಯಾಬ್ ಡ್ರೈವರ್ಗೆ ಪ್ರೊಫೆಸರ್ ಆಗೋ ಆಸೆ ಅನ್ಸುತ್ತೆ ಸರ್. ಸರ್, ಎಡವು ಬಿದ್ದಾಗ ಮೇಲೆತ್ತದಕ್ಕೆ ಯಾವ ಕೈ ಬರೋದಿಲ್ಲ ಅಂತ ಹೇಳಿ ಸರ್ ಅವನ್ಗೆ. ತುಂಬಾ ಓವರ್ ಆಗಿ ಮಾತಾಡ್ತಾ ಇದ್ದೆ ನೀನು. ಯಾವತ್ತಾದ್ರೂ ಕುಡಿದು ಗಾಡಿ ಓಡಿಸ್ತಕ್ಕಂಥ ಅರ್ಥ ಸಿಗು ನೀನು, ಆಮೇಲೆ ತೋರಿಸ್ತೀನಿ ನಾನೇನು ಅಂತ. ಅಯ್ಯ, ನಾನ್ ಯಾಕೆ ಸರ್ ಕುಡಿದ್ಬಿಟ್ಟು ಗಾಡಿ ಓಡಿಸ್ಲಿ? ಅಲ್ಲಿ ನಿಂತಿದೆ ನೋಡಿ, ಆ ತರದ್ದು ಒಂದು ಕಾರ್ ಬುಕ್ ಮಾಡಿ ಅದ್ರಲ್ಲಿ ಜಾಲಿಯಾಗಿ ಹೋಗ್ತೀನಿ. ಅದಕ್ಕೆ ಅಂತ ಅಲ್ವಾ ಡ್ರೈವರ್ಗಳಿರೋದು. ಹೌದು ಸರ್, ನಾವು ಡ್ರೈವರ್ಗಳೇ. ನಮ್ಮನ್ನ ನಂಬಿ ಕ್ಯಾಬ್ ಬುಕ್ ಮಾಡ್ಕೊಂಡು ನಮ್ಮ ಹಿಂದೆ ಕುತ್ಕೊಂಡು ಬರ್ತಾರಲ್ಲ ಪ್ಯಾಸೆಂಜರ್ಸ್, ಅವ್ರು ಹೋಗ್ಬೇಕಾಗಿರೋ ಜಾಗಕ್ಕೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಆಗಿ ಜಾಗಕ್ಕೆ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ. ಆದ್ರೆ ಹಿಂಗೆ ಮುಂದುವರೆದ್ರೆ ಜೀವನದಲ್ಲಿ ಉದ್ಧಾರ ಆಗಿ ಅವ್ರ ಜೀವನದಲ್ಲಿ ಹೋಗ್ಬೇಕಾಗಿರೋ ಜಾಗಕ್ಕೆ ಅವ್ರು ಸೇರ್ತಿರೋ ಇಲ್ವೋ ದೇವ್ರಣೆ ಗೊತ್ತಿಲ್ಲ. ಆಗ ಅವ್ರ ಗತಿ ಅದೋ ಗತಿ ಆಗ್ಬಿಡುತ್ತೆ. ತಗೋ, ಹೊಡ್ಬೋದಾ? ಹೊರಡು. ಸರ್ ನೋಡಿ ಸರ್, ನಂದು ಸರಿಯಾಗಿದೆ ನೋಡಿ. ನೋಡಪ್ಪ, ಹೆಂಗ್ ಮಾತಾಡ್ತಾನ ಅವನು. ನೀನೊಂದು ಮಾತಾಡೋದು ಅವನೊಂದು ಮಾತಾಡ್ತಾನೆ, ಅವನೊಂದು ಮಾತಾಡೋದು ನೀನೊಂದು ಮಾತಾಡ್ತೀಯ. ಇದಕ್ ಮುಂಚೆ ಅವ್ರಿಗೆ ನಿನಗೆ ಗೊತ್ತಾ? ಮುಂಚೆ ಗೊತ್ತಿರೋಡಾಗಿದೆ ಸರ್, ಇವನ್ ಯಾರೋ ನಂಗೆ ಗೊತ್ತಿಲ್ಲ. ನೋಡು. ಅಯ್ಯೋ ಆಯ್ತಾ, ಎಷ್ಟೊತ್ತು ಬಂದೈತೆ. ತಗೊಳಿತು, ಬಿಸಿ 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 ಕೊಡು ಕೊಡು. ಇಲ್ಲಿಂದ ಬರ್ತಾ ಇರೋದು ಓಪ್ ಅಂತ ಶಬ್ದಗಳು. ಅಯ್ಯೋ ರೋಹಿಣಿ, ಅವನನ್ನ ಸುಮ್ನಿರಕ್ ಹೇಳಮ್ಮ. ಎಲ್ಲೋ ಬಿರಿಯಾನಿ ವಾಸನೆಗಳು ಬರ್ತಾ ಇದೆಯಲ್ಲ, ಎಣ್ಣೆ ಸಕ್ಕರೆ. ಇನ್ನೊಂದ್ಸರಿ ತೇಗು. ಅಯ್ಯೋ, ನಾನೇ ಒದ್ದಾಡ್ತಿದ್ದೆ, ಇವನ್ ಬೇರೆ. ಓಹೋ, ಲೇ ಸ್ಮೆಲ್ಲು ಇಲ್ಲಿಂದನೇ. ಇದೇನಪ್ಪ ಇದು, ತೇಗಿ ತೇಗಿ ತೇಗದ ಮರ ಆಗೋಗ್ತಾ ಇದಾರಲ್ಲ ನನ್ ಸಕ್ಕರೆ ಅಂತ ಅನ್ಕೊಂಡೆ. ಸರಿಯಾಗಿ ವಾಂಗ್ಕೊಂಡೆ ಬಂದಿದ್ದೀರಾ ಬಿರಿಯಾನಿನ. ನಿನ್ನ ಹೆಂಡತಿನಿ ಕಣಪ್ಪ ತಗೊಂಬಂದ್ ಬಡಿಸಿದ್ದು. ಹೌದೇ? ಆಹಾ, ನಮ್ ಯಾರಿಗೂ ಕೊಡದೆ ನಿನಗ್ ಮಾತ್ರ ಪ್ರೀತಿಯಿಂದ ಕೊಟ್ಟು ಬಿಟ್ಟಿದ್ದಾಳೆ. ಏನೋ ಸಕ್ಕರೆ ಬಿರಿಯಾನಮ್ಮನವರು. ಹೆಂಗಿದ್ದೀರಾ? ಹೆಂಗಿದೆ ಲೈಫ್? ಲೇ ಶಾಂತಿ, ಯಾಕೆ ಹಿಂಗ್ ಕೀಳಿಡ್ತಾ ಇದೆಯಾ? ಏನಾಯ್ತೆ? ಅಯ್ಯೋ, ಆಗ್ತಿಲ್ಲ ರೀ, ಆಗ್ತಿಲ್ಲ. ಬಿರಿಯಾನಿ ತಿನ್ಬಿಟ್ಟೆ, ಹೊಟ್ಟೆಲಿ ಸಂಕಟ, ಗಂಟ್ಲಲ್ಲಿ ಊರಿ, ಒಂದೇ ತೇಗು. ಅಯ್ಯಯ್ಯೋ, ನನ್ ಕೈಯಲ್ಲಿ ಆಗ್ತಿಲ್ಲಪ್ಪ, ಆಗ್ತಿಲ್ಲ. ಅಲ್ವೇ ಶಾಂತಿ, ನೀನ್ ಯಾಕೆ ಬಿರಿಯಾನಿ ತಿನ್ನಕ್ ಹೋದೆ? ಅಷ್ಟು ಲಕ್ಷಣವಾಗಿ ಮೆಂತಿದ ಪಲ್ಯ, ತರಕಾರಿ ಹುಳಿ, ಹದವಾಗಿ ಅನ್ನ ಎಲ್ಲ ಮಾಡಿಟ್ಟಿದ್ಲು. ಅದನ್ನ ತಿನ್ನೋದು ಬಿಟ್ಟು ಅವಳು ಮೇಲಿನ ಹೊಟ್ಟೆ ಊರಿಗೆಲ್ಲ ಬಿಸಾಕ್ಬಿಟ್ಯಾ? ಏನ್ ಹೇಳ್ತಿದ್ದೀರಾ? ಅದೆಲ್ಲ ಎಲ್ಲಿತ್ತು ಊಟಕ್ಕೆ? ಬರೀ ಬಿರಿಯಾನಿ ತಂದ್ಕೊಟ್ಲಲ್ಲ ಇವಳು. ಹೌದೇನು? ಯಾಕೆ ಮೀನವ್ರೆ, ಮನೇಲಿ ಮಾಡಿರೋ ಅಡ್ಗೆನ ತಗೊಂಡ್ ಹೋಗ್ಲಿಲ್ವಾ ನೀವು? ಈಗ ಗೊತ್ತಾಯ್ತಾ? ಈ ಹಾಳಾದವಳು ಇದ್ರೆ ತಾನೇ ನನ್ ಮೇಲೆ ಗದರ್ಕೊಂಡ್ ಬರೋದು. ಇವಳಿಗೆ ಏನಾದ್ರೂ ಊಟದಲ್ಲಿ ಮಿಕ್ಸ್ ಮಾಡಿ ಕಳಿಸೇ ಬಿಡೋಣ ಅಂತ ಪ್ಲಾನ್ ಮಾಡಿ ಏನೋ ತಂದು ಕೊಟ್ಟಿದ್ದಾಳೆ. ಅಮ್ಮ, ನೀನು ಅಡ್ಗೆನ ಇಲ್ಲಿಂದ ತಗೊಂಡ್ ಹೋಗಿಲ್ಲ ತಾಯಿ? ಅಯ್ಯೋ, ಹಾಗಾದ್ರೆ ಆ ಅಡ್ಗೆನ ಏನ್ ಮಾಡದ್ರಿ ಮೀನವ್ರೆ? ಇನ್ನೇನ್ ಮಾಡಿರ್ತಾಳೆ ಕಣಮ್ಮ. ಅದನ್ನೆಲ್ಲ ತಗೊಂಡೋಗಿ ಅವ್ರ ಅಮ್ಮನ ಕೊಟ್ಟು, ನಾಯಿ ಪ್ಲೇಟ್ ಅಲ್ಲಿ ನಾಯಿ ತಿಂದು ಮಿಕ್ಕಿರೋ ಬಿರಿಯಾನಿನ ಪ್ಯಾಕ್ ಮಾಡಿ ನನಗ್ ತಂದು ಕೊಟ್ಟಿದ್ದಾಳೆ. ಅಲ್ವೇನೆ? ಇಲ್ಲ ಅತ್ತೆ, ಆ ತರ ಏನು ಮಾಡಿಲ್ಲ. ಅಯ್ಯೋ ನಿನ್ನ ಯಾಕೆ ಪಡ್ಕೋತ್ಯಾ? ಸ್ವಲ್ಪ ಸುಮ್ಮನೆ ಬಾಯಿ ಮುಚ್ಕೊಂಡು. ಅಯ್ಯಯ್ಯಯ್ಯೋ, ನಿಮಗ್ ಗೊತ್ತಿಲ್ಲ ರೀ, ಇವಳೇನೋ ಗೋಲ್ಮಾಲ್ ಮಾಡಿದಾಳೆ. ರಂಗನಾಥ, ಅಲ್ಲ ಆಗ್ಲಿಂದ ಕೇಳ್ತಾನೆ ಇದೀವಿ. ತಗೊಂಡೋಗಿದ್ ಊಟ ಏನಾಯ್ತು ಅಂತ ಹೇಳಿ. ಹೇಳ್ತಾ ತಡ್ಕ ಏನ್ ಅರ್ಜೆಂಟು? ಮೀನಾ, ಏನಾಯ್ತು ಅಂತ ಹೇಳ. ಅದು ಗಾಡಿ ಹೋಗ್ತಾ ಏನಾದ್ರು ಬಿದೋಗ್ಬಿಟ್ಟೇನೆ ನೀನು? ಏಟಾಯ್ತಾ? ಇಲ್ಲಿ ಆರಾಮಾಗಿದ್ಯಾನ? ಅಯ್ಯೋ, ಅದೆಲ್ಲ ಏನು ಇಲ್ಲ, ನೀವು ಸುಮ್ನೆ ನಿಂತ್ಕೊಳ್ರಿ. ಮತ್ತೇನಾಯ್ತೆ? ಅದು ಅತ್ತೆಗೆ ಅಂತ ನಾನು ಊಟ ತಗೊಂಡ್ ಹೋಗ್ತಿದ್ದೆ. ಆಗ ದಾರಿಲಿ ನೆನ್ನೆಯಿಂದ ₹1 ವ್ಯಾಪಾರ ಇಲ್ಲ. ಹಸು ತಡೆಯಕ್ಕಾಗದೆ ಸುಸ್ತಾಗಿ ಮಲಗೋಳೆ ಕಣಮ್ಮ. ಅವ್ರಿಬ್ರು ಹಸ್ಕೊಂಡಿದ್ ನನ್ ಕೈ ನೋಡಕ್ ಆಗ್ತಿರ್ಲಿಲ್ಲ. ಪಾಪ ಅನ್ಸಿ ಅವ್ರಿಬ್ರಿಗೂ ಊಟ ಕೊಟ್ಬಿಟ್ಟೆ. ಅತ್ತೆಗೆ ಅಂತ ವೆಜಿಟೇಬಲ್ ಬಿರಿಯಾನಿನ ಹೋಟ್ಲಿಂದ ತಗೊಂಡೋಗ್ ಕೊಟ್ಟೆ. ನೀನು ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಒಳ್ಳೆ ಕೆಲಸ ಮಾಡ್ಬಿಟ್ಟು ಯಾಕೆ ಹಿಂಗ್ ಬೆವರ್ತಾ ಇದೀಯಾ? ಎದುರ್ಕೊಬೇಡ, ಹಂಗೆಲ್ಲ ಒಳ್ಳೆ ಕೆಲಸನೇ ಮಾಡಿದ್ಯಾ, ತಪ್ಪೇನು ಮಾಡಿಲ್ಲ. ಮನೆ ಉದ್ಧಾರ ಆಗುವಂತ ಕೆಲಸ ಮಾಡಿದ್ಯಮ್ಮ. ಹೌದು. ದಾರಿಯಲ್ಲಿ ಬಿದ್ದಿದ್ ತೆಂಗಿನಕಾಯಿನ ತಗೊಂಡೋಗಿ ದೇವ್ರ ಮುಂದೆ ಹೊಡೆದು, ಅಪ್ಪ ದೇವ್ರೇ ಎಲ್ಲಾ ಪುಣ್ಯ ನನಗೆ ಸಿಗ್ಲಿ ಅಂತ ಬೇಡ್ಕೊಂಡ್ರಂತೆ. ಹಂಗಾಯ್ತದು. ನನ್ನ ಮನೆ ಅಡಿಗೆನ ತಗೊಂಡೋಗಿ ಯಾವ್ದೋ ಒಂದ್ ಭಿಕ್ಷಕರಿಗೆ ಕೊಟ್ಲಂತೆ. ಭಿಕ್ಷಕರಿಗೆ 5-10 ಕೊಟ್ಟು ಬರ್ಬೇಕಿತ್ತು. ಅಲ್ಲ, ನಾಯಿ ಹೊಗಳ್ತಾ ಇದೆ ಅಂತ ನಾವು ತಿಂತಿರೋ ತಟ್ಟೆನ ತಗೊಂಡೋಗ ನಾಯಿ ಮುಂದೆ ಇಡಕ್ಕಾಗ್ತೇನ್ರಿ? ಸಕ್ರೆ, ಅವ್ರನ್ನ ನಾಯಿ ಭಿಕ್ಷಕರು ಅಂತಲ್ಲ ಯಾಕೆ ಮಾತಾಡೋದು? ಪಾಪ ಕಷ್ಟದಲ್ಲಿದ್ರು, ಹಸುಕೊಂಡಿದ್ರು, ಇವಳಿಗೆ ಕೊಡ್ಬೇಕು ಒಂದಷ್ಟು ಕೊಟ್ಟಿದ್ದಾಳೆ. ಅವ್ಳು ಮಾಡೋದು ಪುಣ್ಯದ ಕೆಲ್ಸನೇ. ನೀನ್ ಒಳ್ಳೆ ಕೆಲಸ ಮಾಡಿ ದರ ಕಟ್ಸ್ಕೊಬಿಡ ಬಿಡಮ್ಮ. ಅಲ್ಲ, ವಯಸ್ಸಾದ ದಂಪತಿಗಳು ಕಷ್ಟಪಡೋರು ಅವ್ರೆಲ್ರು ನಿನ್ಗೆ ಭಿಕ್ಷುಕರ ತರ ಕಾಣಿಸ್ತಾರ? ನಿಜವಾದ ಭಿಕ್ಷುಕ ನಿನ್ನ ಮಗ ಪೆಂಗ್ಯ. ಅವನಿಗೆ ಎಕ್ಸ್ಪೀರಿಯನ್ಸ್ ಇದೆ, ಬೇಕಾದ್ರೆ ಹೋಗಿ ಕೇಳ್ಕ ಅವನನ್ನೇ. ಸೂರ್ಯ ಅವ್ರೆ,
ನನ್ ಗಂಡನ್ ಬಗ್ಗೆ ಯಾಕ್ರಿ ಮಾತಾಡ್ತಿದ್ದೀರಾ ನೀವು? ಅಯ್ಯ ನಾನು ಇವತ್ತಾನು ಹೇಳಿದ್ದು ಅಪ್ಪ. ವಿಷಯ ಏನು ಗೊತ್ತಾ, ನಾವು ತಿನ್ನೋ ಪ್ರತಿಯೊಂದು ಅಕ್ಕಿ ಕಾಳ ಮೇಲೂ ದೇವ್ರು ನಮ್ಮ ಹೆಸರು ಕೆತ್ತಿ ಕಳ್ಸಿರ್ತಾನಂತೆ. ಇದು ಇಂಥವ್ರ ಹೊಟ್ಟೆಗೆ ಸೇರ್ಬೇಕು ಅಂತ. ಅವ್ರಿಗೆ ಅದೃಷ್ಟ ಇತ್ತು, ತಿಂದ್ರು. ಅದಕ್ ನಾವ್ ಯಾಕೆ ಅವ್ರನ್ನ ಬೈಕೋಬೇಕು? ಹೋ ಕಡೆ ನಮ್ಮನೆ ಅಕ್ಕಿ ಕಾಳ ಮೇಲೆ ಅವ್ರ ಹೆಸರು ಯಾಕೆ ಬರೀತಾರೆ? ಸುಮ್ಮನೆ ನಿಂತ್ಕೊಳ್ಳೋ ಸಾಕು. ಬಂದ್ಬಿಟ್ಟ ದೊಡ್ಡದಾಗಿ ನಿಂತ್ಕೊಳ್ಳಲ್ಲ. ನನ್ನ ಹೆಂಡತಿ ಪುಣ್ಯವಾದ ಕೆಲಸ ಮಾಡಿದಾಳೆ, ಆ ಪುಣ್ಯದಲ್ಲಿ ನಮ್ದು ಪಾಲ ಐತಿ. ಇರುತ್ತೆ ಪಾಲ್ ಬೇರೆ ಇರುತ್ತೆ ನಿನಗೆ ಪಾಲು. ಶಾಂತಿ, ಒಬ್ರು ಹಸ್ಕೊಂಡಿದ್ದಾಗ ಇವಳು ಹಾಗೆ ಸುಮ್ಮನೆ ಬಂದ್ಬಿಟ್ಟಿದ್ರೆ ನಮ್ ಮನೆಗೆ ಆ ಶಾಪ ತಟ್ಟಿರೋದು ಕಣೆ. ಆದ್ರೆ ಇವಳು ದೇವತೆ, ಆ ನೊಂದು ಜೀವಗಳ ಹೊಟ್ಟೆಗೆ ಅನ್ನದಾನ ಮಾಡಿ ಬಂದಿದ್ದಾಳೆ. ಆ ಪುಣ್ಯ ಯಾವತ್ತಿದ್ರು ನನ್ನ ಮನೆನ ಕಾಪಾಡ. ಒಳ್ಳೆ ಕೆಲಸ ಮಾಡಿ ಬಂದಿದ್ದೆ ತಾಯಿ. ಶಾಂತಿ, ನೀನ್ ಅವಳನ್ನ ಹೊಗಳದೇ ಇದ್ರು ಪರವಾಗಿಲ್ಲ, ಕೋಪ ಮಾಡ್ಕೊಂಡು ಹುಳಿ ಮಾಡ್ಬೇಡ. ದಾನ ಮಾಡ್ಲಿ, ಆದ್ರೆ ನನ್ನ ಮನೆ ಪದಾರ್ಥನ ಇವಳು ಯಾಕೆ ದಾನ ಮಾಡ್ಬೇಕು ಅಂತೀನಿ. ಇದು ನಿನ್ನ ಮನೆ ಅಲ್ಲ, ನಮ್ಮೆಲ್ಲರ ಮನೆ. ಅದಕ್ಕೆ ದಾನ ಮಾಡಿ ಬಂದಿದ್ದಾಳೆ. ನಿನ್ನ ಬುದ್ಧಿ ಇದ್ದಿದ್ರೆ ಅವಳು ಸುಮ್ಮನೆ ಬಂದ್ಬಿಟ್ಟಿರೋಳು. ಹೌದಪ್ಪ. ಮೀನಾ, ನೀನು ಒಳ್ಳೆ ಕೆಲಸ ಮಾಡಿದ್ದೆ ಕಣೆ. ಇದೇ ಮೀನಾ, ಒಂದ್ ನಿಮಿಷ ಬಂದೆ. ಏನ್ ಧರಿಸ್ಕೊಟ್ಲ ಏನೋ ಇವಳು. ಅಯ್ಯಪ್ಪ, ನೀನ್ ನಿಲ್ಸ್ಕೊಂಡು ಒಂದ್ ಸ್ವಲ್ಪ ದೃಷ್ಟಿ ತೆಗೆದು ಬಿಡ್ತೀನಿ. ಪಾಪ ಇಷ್ಟು ದೃಷ್ಟಿ ಆಗಿರುತ್ತೋ ಏನೋ. ನಿಂತ್ಕೊಳಮ್ಮ, ನಿಂತ್ಕೊ. ಅವ್ರ ಕಣ್ಣು, ಇವ್ರ ಕಣ್ಣು, ನೋಡ್ದವ್ರ ಕಣ್ಣು, ಆಡ್ಕೊಂಡವ್ರ ಕಣ್ಣು, ಮಾತಾಡೋರ್ ಕಣ್ಣು, ಎಲ್ರ ಕಣ್ಣು ಹಂಗೆ ನೆಗೆದು ಬಿದ್ದೋಗ್ಬಿಡ್ಲಿ. ಆಯ್ತಾ? ಎಲ್ಲ ದೃಷ್ಟಿ ಹೋಗ್ಬಿಡ್ಲಿ. ಹೋಗ್ಯಮ್ಮ. ಏನಪ್ಪ ಇವಳು ಇಷ್ಟು ನಿದ್ದೆ ಮಾಡ್ಬಿಟ್ಲು? ಅಲಾರಾಮ್ ಆಫ್ ಮಾಡಿ ಹೊಡ್ಕೋತಾ ಇದೆ. ಅಯ್ಯೋ, ಇವ್ರು ಬೇರೆ ಅಲಾರಾಮ್ಗೂ ಫೋನ್ ರಿಂಗಿಗೂ ವ್ಯತ್ಯಾಸನೇ ಗೊತ್ತಿಲ್ಲ ಈ ಮನುಷ್ಯನ್ಗೆ. ಇದ್ಯಾರಪ್ಪ ಇಷ್ಟು? ಗೊತ್ತಿಲ್ಲ. ನಂಗೆ ಇಷ್ಟೊತ್ತಲ್ಲಿ ಏನೋ ಒಂದಾಗ್ಬಿಡುತ್ತೆ. ಹೇಳೋ. ಅಮ್ಮ, ನಾನಮ್ಮ. ಯಾರು ಇಷ್ಟೊತ್ತಲ್ಲಿ ನನಗೆ ಫೋನ್ ಮಾಡ್ತಾರೆ? ಅದೇನು ತಪ್ಪೋಗ್ಲು. ಅಮ್ಮ, ನಿನ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಮ್ಮ. ಅಯ್ಯೋ, ಅಲ್ಲ ಕಣೋ, ಇಷ್ಟೊತ್ತು ಹಾಲ್ ಕುಡಿತಾ ಹಾಲಲ್ಲೇ ಬಿದ್ದಿದ್ನಲ್ಲೋ, ಆವಾಗ ಬಡ್ಕೋಬಾರ್ದಿತ್ತ ನೀನು? ಮನೋಜ, ನಿದ್ದೆ ಬರ್ತಿದೆ, ಇಟ್ಟು ಬಿಡೋ ಫೋನು, ನಾಳೆ ಬೆಳಗ್ಗೆ ಮಾತಾಡೋಣ. ಫೋನ್ ಇಡೋ. ನಾನು ನಿದ್ದೆ ಬರ್ತಿಲ್ಲಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಬಾರಮ್ಮ ಹೋಗಿ. ಹೊರಗಡೆ ಮೀನಾ ಸೂರ್ಯ ಮಲ್ಕೊಂಡಿರ್ತಾರಲ್ವೋ, ಈಚೆ ನಿಂತಿದ್ದೀನಿ, ಬಾ ಬೇಗ. ಅಲ್ಲ ಕಣೋ, ಇಷ್ಟೊತ್ತಲ್ಲ ಅಲ್ಲೇನೋ ಮಾಡ್ತಿದ್ಯಾ ನೀನು? ಬಂದಿರು ಒಂದೊಂದು ಬೇರೆ. ಅಯ್ಯೋ, ನೀನು ಆಯ್ತು ನಿನ್ಗೆ ಏನು ಆಗ್ಬಾರ್ದು ಅಂತಮ್ಮ. ಯಾಕೋ ನನ್ನ ನಿದ್ದೆ ಕೆಡಿಸ್ತೀಯ? ಏನಾಗಿದೆ ಅಂತ ಹೇಳು. ಅಮ್ಮ, ಅವತ್ತು ಒಂದು ಲೆಟರ್ ಬಂದಿತ್ತು ಅಂತ ಹೇಳಿದೆ, ನೆನ್ಪಿದ್ಯಾ? ಅದೇ ರೀತಿ ಇವತ್ತು ಒಂದ್ ಲೆಟರ್ ಬಂದಿದ್ಯಮ್ಮ. ಏನೋ ಇದು ಮನೋಜ, ಏನೋ ನಿನ್ ಕರ್ಮ. ಅಲ್ಲ ಕಣೋ, ಎಲ್ರಿಗೂ ಪೋಸ್ಟ್ ಮ್ಯಾನ್ ಲೆಟರ್ ತಗೊಂಬಂದ್ ಕೊಡ್ತಾರೆ, ಆದ್ರೆ ನಿನಗ್ ಮಾತ್ರ ದಾರಿಯಲ್ಲಿ ಹೋಗೋರು ಬರೋರೆಲ್ಲ ಲೆಟರ್ ಕೊಡ್ತಾರಲ್ಲ. ಈ ಸಲ ಏನು ಇದೆ ಅದ್ರಲ್ಲಿ? ಏನಿದೆ ಅಂತ ನೀನೇ ಓದು. ನಿಮ್ಮ ತಾಯಿಗೆ ಎದೆನೋ ಬರುತ್ತೆ. ಅಮ್ಮ, ಬರೀ ಮೊದಲನೇ ಲೈನ್ಗೆ ಹಿಂಗಾಗ್ಬಿಟ್ರೆ ಹೆಂಗೆ? ಇನ್ನು ಮುಂದೆ ಇದೆ, ಓದು ತಗೋ. ನಿನ್ ತಮ್ಮ ಕೊಲೆಗಾರ ಆಗ್ತಾನೆ, ನೀನಾ ಸೂಸೈಡ್ ಮಾಡ್ಕೋತ್ಯಾ? ಮನೋಜ, ಏನೋ ಇದೆಲ್ಲ? ನನಗೂ ಅದೇ ಕಣಮ್ಮ ಭಯ ಆಗ್ತಿರೋದು. ನಾನು ಸತ್ತೋಗ್ತೇನೆ ಅಂತ ಬರ್ದಿದ್ದಾರೆ. ಮನೋಜ, ನನಗೂ ಇದೇನೋ ಬಂದು ಸಾಯ್ತೀನಿ ಅಂತ ಹೇಳಿದಾರೆ ಕಣೋ. ಅದು ಕೇಳಿಸ್ಕೊಂಡ್ ನಿನಗ್ ಭಯ ಆಗ್ತಿಲ್ವಾ? ಅಮ್ಮ, ನೀನಾದ್ರೆ ಪ್ರಪಂಚ ನೋಡಿರೋಳು, ನಾನು ಈಗ ತಾನೇ ಕಂಡು ಬಿಡ್ತಾ ಇರೋನು. ಸಾಕಮ್ಮ, ನಾನ್ ಸತ್ತೋಗ್ಲಿ, ನೀನ್ ಬದುಕ್ಬೇಕಾ? ಏನು ಅಂತ ಹೆತ್ಬಿಟ್ನೋ ನಿನ್ನ. ಅಲ್ಲ ಕಣೋ, ಯಾರು ನಿನ್ನ ಎದುರಿಸ್ಬೇಕು ಅಂತಾನೆ ಹಿಂಗೆಲ್ಲ ಮಾಡ್ತಿದ್ದಾರೆ ಅನ್ಸುತ್ತೆ ಕಣೋ. ಇಲ್ಲಮ್ಮ, ಎಲ್ಲಿ ಇದೆಲ್ಲ ನಡೆಯುತ್ತೋ ಅನ್ನೋ ಭಯ ಕಾಡ್ತಿದೆ. ಅಲ್ಲ ಕಣೋ ಮನೋಜ, ಹೇಗೋ ಆಗುತ್ತೆ ಇದೆಲ್ಲ. ಅಮ್ಮ, ಒಂದ್ ವೇಳೆ ಹೀಗಾಗ್ಬಿಟ್ರೆ? ಯಾಕೋ ಹಿಂಗೆ ಮಾಡ್ತಿದ್ದೀಯ ನೀನು? ಎದುರಿಸ್ಬೇಡ ಸುಮ್ಮನೆ. ನಮ್ ಮನೆಗೆ ಒಬ್ಬ ಕಳ್ಳ ಬಂದ. ಆ ಕಳ್ಳಂಗೆ ಕಳ್ತನ ಮಾಡಕ್ ಬಿಡದೆ ನಮ್ಮಪ್ಪ ಅವನನ್ನ ತಡೆದ್ರು. ಆ ಕಳ್ಳ ಕೋಪಕ್ಕೆ ಅಪ್ಪನ ಹೊಟ್ಟೆಗೆ ಪಕ 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 ಅಂತ ಚಾಕು ತಗೊಂಡು ಚುಚ್ತ. ಅಯ್ಯೋ, ಅಲ್ಲಿ ಸುತ್ತೋಗ್ಬಿಡ್ತಾರೆ. ಆ ಶಬ್ದ ಕೇಳಿಸ್ಕೊಂಡು ನೀನು ಓಡಿ ಅಪ್ಪನ ಹತ್ರ ಬಂದು ನೋಡ್ತೀಯಾ, ಸತ್ತೋಗ್ಬಿಟ್ಟಿದ್ದಾರೆ. ಆ ನೋವಿಗೆ ಎದೆ ಓಡ್ಕೊಂಡು ಏನು ಅಂದ್ರೆ ನೀನು ಸತ್ತೋಗ್ಬಿಡ್ತೀಯ. ಇದನ್ನೆಲ್ಲ ನೋಡಿರೋ ಸೂರ್ಯ ಆ ಕಳ್ಳನ ಅಡ್ಸ್ಕೊಂಡು ಓಡ್ತಾನೆ. ಕಳ್ಳ ಮುಂದೆ, ಸೂರ್ಯ ಹಿಂದೆ. ಕಳ್ಳ ಮುಂದೆ, ಸೂರ್ಯ ಹಿಂದೆ. ಅದೇ ಟೈಮ್ಗೆ ರೋಹಿಣಿ ಮೇಲಿಂದ ಹಿಡಿದು ಬರ್ತಾ ಇದ್ದಾಳೆ. ಆ ಕಳ್ಳ ರೋಹಿಣಿನ ಕೆಳಗಡೆ ನುಗ್ಬಿಡ್ತಾನೆ. ಆ ರೋಹಿಣಿ ಕೆಳಗೆ ಬಿದ್ದು ಅಲ್ಲೇ ಸತ್ತೋಗ್ಬಿಡ್ತಾಳೆ. ಈ ಕೋಪಕ್ಕೆ ಸೂರ್ಯ ಆ ಕಳ್ಳಂಗೆ ಪಗ 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 ಅಂತ ಚಾಕು ತಗೊಂಡು ಚುಚ್ಚಿಬಿಡ್ತಾನೆ. ಚುಚ್ಚಿ ಕೊಲೆದರ ಹಾಗೆ ಸೀದಾ ಜೈಲ್ಗೆ ಹೋಗ್ಬಿಡ್ತಾನೆ. ರೋಹಿಣಿ ಸತ್ತೋಗಿರೋ ದುಃಖದಲ್ಲಿ ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ಅಪ್ಪ, ಯಾಕಪ್ಪ
ಮುದಿನ ತಟ್ಟ ಕಣೋ, ಮುದಿನ ತಟ್ಟ ನೀನು. ನಾನೇನ್ ಮಾಡ್ದೆ? ಅಯ್ಯೋ ದೇವ್ರೆ, ಅಲ್ಲ ಕಣೋ, ಅದ್ ಹೆಂಗೋ ನೀನು 5 ಡಿಗ್ರಿ ಮಾಡ್ದೆ. ಅಯ್ಯೋ ನನಗೆ ಆಗ್ತಿಲ್ಲಪ್ಪ. ಅಲ್ಲ ಕಣೋ, ನಿನಗೆ ಹೆಂಗೋ ಈ ತರ ಯೋಚನೆ ಬರುತ್ತೆ? ಹೇಳಿದ್ ಕೇಳಿ ಅದಕ್ಕೆ ಕೈ ಕಾಲೆಲ್ಲ ನಡೀತದೆ ಕಣೋ. ಅಲ್ಲ ಮನೋಜ, ನಿನ್ ಜೀವನದಲ್ಲಿ ಒಂದು ದಿನ ಆದ್ರೂ ನಿನ್ನ ಬಾಯಲ್ಲಿ ಒಳ್ಳೆ ಮಾತು ಬರುತ್ತಾ? ಇಲ್ಲ ಕಣೋ, ನಮ್ಮನೆಗೆ ಯಾಕೋ ಕಳ್ಳ ಬರ್ತಾನೆ, ಈ ಕತೆ ಎಲ್ಲ ಯಾಕೋ ಆಗುತ್ತೆ? ಕೈಗೆ ಲೆಟ್ರ್ ಕೊಟ್ಟು ಹೋದನ್ನ ಹುಡ್ಕೊಂಡು ಹೋಗಿದ್ದೆ, ಗೊತ್ತಾಯ್ತು ಅವನೊಬ್ಬ ದೊಡ್ಡ ಕಳ್ಳ ಅಂತ. ಹಾಗೆ ನನ್ನ ಹುಡ್ಕೊಂಡು ನಮ್ಮನೆಗೆ ಯಾಕೆ ಬರ್ಬಾರ್ದು? ನಿಜವಾಗ್ಲೂ ಮನೆ ಕಳ್ಳ ಬರ್ಬಿಟ್ನೇನ? ಹೇಳ್ದಂಗೆ ಆಗೋಗುತ್ತಾ? ಹಾಗಾದ್ರೆ ನಾನು ಸೂಸೈಡ್ ಮಾಡ್ಕೋತೀನ? ಸುಮ್ನಿರು. ಅಲ್ಲ ಕಣೋ, ನನಗೆ ಎದೆ ನೋವು ಬಂದು ಸತ್ತೋದ್ರೆ ಪರ್ವಾಗಿಲ್ಲ, ನೀನ್ ಸೂಸೈಡ್ ಮಾಡ್ಕೋತಾ ಅಂತೆ. ಅಮ್ಮ, ನಮ್ ರೋಹಿಣಿ ಅಮ್ಮ. ರೋಹಿಣಿ, ಇದೇನಿದು? ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ನಿದ್ದೆ ಬರ್ಲಿಲ್ಲ ರೋಹಿಣಿ. ಯಾಕೆ? ಅದೇ ರೋಹಿಣಿ, ಅವತ್ಲಂಗೆ ಇವತ್ತು ಯಾರೋ ಒಬ್ಬ ಲೆಟ್ರ್ ಕೊಟ್ಟು ಹೋಗಿದ್ದಾನೆ. ಒಂದ್ ಸೆಕೆಂಡ್ ನೀನು ತಗೋ, ಇದ್ರಲ್ಲಿ ಏನಿದೆ ಅಂತ ನೀನೇ ಓದು. ನಾನ್ಸೆನ್ಸ್. ಏನ್ ಮನೋಜ್ ಹೀಗೆಲ್ಲ ಬರ್ದಿದೆ? ಅಯ್ಯೋ, ಅದೇ ನನಗೂ ಭಯ ಆಗ್ತಿರೋದು ರೋಹಿಣಿ. ಒಂದ್ ವೇಳೆ ಅವ್ನ್ ಬರ್ದಿರೋ ತರನೇ ಎಲ್ಲ ಆಗ್ಬಿಟ್ರೆ? ಅಯ್ಯೋ ಮನೋಜ್, ಹಾಗೆಲ್ಲ ಏನು ಆಗಲ್ಲ. ಯಾರೋ ನಮ್ ಜೊತೆಗೆ ಪ್ರ್ಯಾಂಕ್ ಮಾಡ್ತಿದಾರ ಅಷ್ಟೇ. ಅಲ್ಲ, ಈ ಲೆಟರ್ ಕೊಡಕ್ ಬಂದಾಗ್ಲೇ ಅವನ್ನ ಹಿಡ್ಕೊಂಡ್ಬಿಡ್ಬೇಕು ತಾನೆ? ನಾನು ಅವನ ಹಿಡ್ಕೊಳಕ್ಕೆ ಪ್ರಯತ್ನ ಮಾಡ್ದೆ, ಅಷ್ಟ್ರಲ್ಲಿ ಅವನು ಜಸ್ಟ್ ಮಿಸ್ ಆಗ್ಬಿಟ್ಟ. ನಾನು ಅವನ ಬಗ್ಗೆ ಎಂಕ್ವೈರಿ ಮಾಡ್ದಾಗ ಗೊತ್ತಾಗಿದ್ದು ಅವನೊಬ್ಬ ದೊಡ್ಡ ಕಳ್ಳ ಅಂತ. ಅದು ಅಲ್ಲದೆ ರೋಹಿಣಿ, 2 ದಿನ ಮುಂಚೆ ಜೈಲಿಂದ ರಿಲೀಸ್ ಆಗಿದ್ದಾನಂತೆ. ಅವನು ಗೊತ್ತಿರೋರು ಯಾರೋ ನನ್ಗೆ ಹೇಳಿದ್ರು. ಮನೋಜ, ನಾವ್ ಯಾಕೆ ಇದನ್ನೆಲ್ಲ ಪೊಲೀಸ್ ಹೇಳ್ಬಾರ್ದು? ಅಯ್ಯೋ ಅತ್ತೆ, ಅದೆಲ್ಲ ಏನು ಬೇಡ. ನಮ್ ಹತ್ರ ದುಡ್ಡು ಹೊಡಿಬೇಕು ಅಂತ ಯಾರೋ ಹೀಗ್ ಮಾಡ್ತಿರ್ತಾರೆ. ಅದು ಅಲ್ದೆ ಪೊಲೀಸ್ ಸ್ಟೇಷನ್ ಅಂತೆಲ್ಲ ಹೋದ್ರೆ ಆ ಪೊಲೀಸ್ನವರು ಎನ್ಕ್ವೈರಿ ಅಂತ ಮನೆಗ್ ಬರ್ತಾರೆ, ಶೋರೂಮ್ ಬರ್ತಾರೆ. ಇದೆಲ್ಲ ನಾನ್ಸೆನ್ಸ್ ಅಲ್ವಾ? ಸರಿ, ಹಾಗಾದ್ರೆ ನಮ್ ಶೋರೂಮ್ಗೆ ಒಬ್ಬ ಸೆಕ್ಯೂರಿಟಿ ಇಟ್ಕೊಳ್ಳೋಣ. ಸ್ಟ್ರಾಂಗ್ ಆಗಿರ್ಬೇಕು, ನೋಡಿದ್ರೆ ಎಲ್ರು ಭಯ ಬೀಳ್ಬೇಕು, ಹಂಗಿರ್ಬೇಕು ಅವನು. ಹಂಗೆ ಬೇಡ, ಒಳ್ಳೆ ಕೆಲ್ಸ. ಓ, ಅದನ್ನೆಲ್ಲ ಮಾತಾಡೋ ಟೈಮಾ ಇವಾಗ? ಹೋಗ್ ಮಲ್ಕೊಳ್ಳಿ. ಮನೋಜ್, ನೀವ್ ಹೋಗಿ. ಅಯ್ಯೋ ಅತ್ತೆ, ಅಯ್ಯೋ ಹೋಗಿ ಮಲ್ಕೊಳ್ಳಿ. ಅಯ್ಯೋ ಆತಮ್ಮ, ಇನ್ನ ಈಗ ಹೊರಡ್ಬೇಕು, ರೆಡಿ ಆಗ್ತದೆ. ಒಂದ್ ನಿಮಿಷ ಸರಿ, ಕರಿತೀನಿ. ಏನೇ ಅತ್ತಮ್ಮ, ನಿಂಗೆ ಫೋನ್ ಮಾಡಿದಂತೆ, ನಿನ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆಯಂತೆ. ಓ, ಚಾರ್ಜ್ ಆಗೋಗ್ಬಿಟ್ಟಿರ್ಬೇಕು. ತಗೊಳ್ಳಿ, ನೀವು ಕಾಫಿ ಇಟ್ಕೊಳ್ಳಿ, ಕುಡಿ ಫೋನ್. ಹಲೋ, ಹೇಳಮ್ಮ ಮೀನಾ. ನೆನ್ನೆ ಮನೆಗ್ ಬರ್ತೀನಿ ಅಂತ ಹೇಳಿ ಬಂದೇ ಇಲ್ಲ. ನೆನ್ನೆ ಹೂ ಕಟ್ಟೋದಕ್ಕೆ ಹೋಗಿದ್ದೆ, ಅದಕ್ಕೆ ಲೇಟ್ ಆಗೋಯ್ತು. ಬರ್ತೀನಮ್ಮ. ಅಮ್ಮ, ನೀವ್ ಅಂಗಡಿಗೆ ಬಂದ್ರಾ? ಇಲ್ಲ ಕಣಮ್ಮ, ಈಗ ಹೊರಡ್ಬೇಕು. ಕನಕ ಕೆಲ್ಸಕ್ಕೆ ಹೊಡ್ಲಾ? ಇನ್ನು ಇಲ್ಲ ಕಣೆ, ಇಲ್ಲೇ ಇದ್ದಾಳಿರು, ಕೊಡ್ತೀನಿ. ಹೇಳಕ್ಕ. ಏ ಕನಕ, ಇನ್ನೂ ಕೆಲ್ಸಕ್ಕೆ ಹೊರಟಿಲ್ವಾ? ಪಕ್ಕದಲ್ಲೇ ಅಲ್ವಾ ಅಕ್ಕ, ಮನೆ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಹೊರಡ್ತೀನಿ. ಈಗ ಮನೆಗ್ ನೀನೇ ಯಜಮಾನಿ ಅಲ್ವಾ? ನನ್ನ ದುಡ್ಡು ಕೊಡ್ಬೇಡ ಅಂತ ಹೇಳ್ಬಿಟ್ಟೆ. ಹೌದ್ರಿ? ರೀ, ನನಗೆ ನಮ್ಮ ಮನೆ ಖರ್ಚಿಗೆ ಏನ್ ಕೊಡ್ಬೇಡ, ನಾನೇ ಎಲ್ಲ ನೋಡ್ಕೋತೀನಿ ಅಂತ ಹೇಳಿದ್ರು. ಕನಕ, ಹಾಗಂತ ಎಲ್ಲ ನೀನೇ ನೋಡ್ಕೋಬೇಕು ಅಂತ ಏನು ಇಲ್ಲ. ಏನಾದ್ರೂ ಬೇಕಿದ್ರೆ ನನ್ನ ಕೇಳು, ಸರಿನಾ? ಇಲ್ಲ ಅಕ್ಕ, ಅದೆಲ್ಲ ನಾನ್ ನೋಡ್ಕೋತೀನಿ. ಅಕ್ಕ, ಹಾಗೆ ನಿನ್ನತ್ರ ಒಂದ್ ವಿಷಯ ಹೇಳ್ಬೇಕಿತ್ತು. ಏನೇ? ನಮ್ ಹಾಸ್ಪಿಟಲ್ ಅಲ್ಲಿ ಪ್ರೀ ಕನ್ಸೆಪ್ಷನ್ಗೆ ಅಂತ ಒಂದು ಆಫರ್ ಬಿಟ್ಟಿದ್ದಾರೆ. ಹಂಗಂದ್ರೆ ಬಸರಿ ಆಗೋಕ್ ಮುಂಚೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮಾತಾಡ್ಬೇಕು. ಅವ್ರು ಕೆಲವೊಂದು ಟೆಸ್ಟ್ ಮಾಡ್ತಾರೆ. ಇವಾಗ ಅದ್ರದ್ದು ಆಫರ್ ನಡೀತಾ ಇದೆ. ಅರ್ಧ ದುಡ್ಡು ಕಟ್ಟಿದ್ರೆ ಸಾಕು. ಅದನ್ನ ಯಾಕೆ ನನ್ಗೆ ಹೇಳ್ತಿದ್ಯಾ? ನಿಮ್ಮನೇಲಿ 3 ಜನ ಸೊಸೈರಿದ್ದೀರಲ್ಲ ಅಕ್ಕ, ಒಂದ್ಸಲ ಬಂದು ಟೆಸ್ಟ್ ಮಾಡಿಸಿ. ಹೇಗೋ ರೋಹಿಣಿ ಅವರು ಅದಕ್ಕೆ ಟ್ರೈ ಮಾಡ್ತಾನೆ ಇದಾರಲ್ವಾ? ಏ ಕನಕ, ರೋಹಿಣಿ ವಿಷಯಕ್ಕೆ ನಾವಿನ್ ಮುಂದೆ ತಲೆ ಹಾಕೋದ್ ಬೇಡ ಅಂತ ಹೇಳಿದೀನಿ ತಾನೆ ನಿನ್ಗೆ? ಅಕ್ಕ, ನಾನ್ ನಿಮ್ 3 ಜನಕ್ಕೂ ಸೇರ್ಸಿ ಹೇಳ್ತಾ ಇರೋದು. ನೋಡು ಕನಕ, ಪ್ರೆಗ್ನೆನ್ಸಿ ಟೆಸ್ಟ್ ಅದು ಇದು ಅಂತ ಇಲ್ಲ, ಇದ್ರ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿದೀನಿ ತಾನೆ. ಯಾವಾಗ ಯಾರಿಗ್ ಮಗು ಆಗ್ಬೇಕು ಅಂತ ಇರುತ್ತೋ ಅವಾಗ ಆಗತ್ತೆ, ನೀನ್ ಸುಮ್ನೆ ಬಿಟ್ಟಾಕು. ಸರಿ, ನೀನ್ ಟೆನ್ಷನ್ ಆಗ್ಬೇಡ, ಅಮ್ಮನ್ ಕೈಲಿ ಫೋನ್ ಕೊಡ್ತೇನೆ. ಏನಮ್ಮ ಇವಳು ಟೆಸ್ಟ್ ಅದು ಇದು ಅಂತ ಏನೇನೋ ಹೇಳ್ತಿದ್ದಾಳೆ. ಅಯ್ಯೋ, ಅವಳ ಬಗ್ಗೆ ಬಿಟ್ಟಾಕಮ್ಮ, ಇದು ಅದೇ ಅವಳ್ದು ಯಾವಾಗ್ಲೂ. ಸರಿ, ಮಂಜು ಕಾಲೇಜ್ಗೆ ಹೊರಟ್ನಾ? ಅವ್ನ್ ನಿನ್ನೆ ಸಂಜೆ ಹೋದ ಕಣೆ. ಇನ್ನೂ ಮನೆಗ್ ಬಂದಿಲ್ವಾ? ಅದೇನೋ ಅವ್ರ ಫ್ರೆಂಡ್ಸ್ ಜೊತೆ ಓದ್ಕೋತೀನಿ ಅಂತ ಹೋದ್ನಮ್ಮ. ಏನೇದು? ಗ್ರೂಪ್ ಸ್ಟಡೀಸ್. ಅದೇ, ಎಲ್ರು ಒಟ್ಟಿಗೆ ಓದಿದ್ರೆ ಚೆನ್ನಾಗ್ ಮಾರ್ಕ್ಸ್ ತೆಗಿಬಹುದು ಅಂತ ಹೇಳ್ದ. ಅಪ್ಪಾ ದೇವ್ರೆ, ಒಳ್ಳೇದೇನೆ. ಸದ್ಯ ಈಗ್ಲಾದ್ರೂ ಬುದ್ಧಿ ಬಂತಲ್ಲ ಅವನ್ಗೆ. ನಾನು ಅದನ್ನೇ ಅನ್ಕೊಂಡೆ ಕಣೆ. ಏನೋ ಒಟ್ನಲ್ಲಿ ಅವ್ನ್ ತುಂಬಾ ಚೆನ್ನಾಗ್ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ರೆ ನಮ್ಮೆಲ್ಲರ ಕಷ್ಟನೂ ಪರಿಹಾರ ಆಗ್ಬಿಡುತ್ತೆ. ಸರಿ ಅಮ್ಮ, ನಾನ್ ಮಧ್ಯಾಹ್ನ ಮನೆಗ್ ಬರ್ತೀನಿ, ಅವಾಗ ಮಾತಾಡೋಣ. ಈಗ ಮನೆ ನಂಗೆ ತುಂಬಾ ಕೆಲ್ಸ ಇದೆ. ಬಾಯ್. ನಿಂಗ್ ತಿಂಡಿ ಕೊಡ್ತೀನಿ, ಬಾ, ಕೆಲ್ಸಕ್ಕೆ ಹೋಗಂತ. ಹೌದು, ಯಾರಿಗೋ ಬುದ್ಧಿ ಬಂದಿದೆ ಅಂತ ನಾವು ಹೇಳ್ತಾ ಇದ್ದಿಲ್ಲ. ಯಾರಿಗೆ? ನನ್ ತಮ್ಮ ಮಂಜುಗೆ. ನನ್ ತಮ್ಮ ಫ್ರೆಂಡ್ ಜೊತೆ ಸೇರ್ಕೊಂಡು ಗ್ರೂಪ್ ಸ್ಟಡಿ ಮಾಡ್ತಿದ್ದಾನೆ. ಅವನು ಗ್ರೂಪ್ ಸ್ಟಡೀಸ್ ಮಾಡ್ತಾ ಇದಾನೋ ಇಲ್ಲ ಗ್ರೂಪ್ ಪಾರ್ಟಿ ಮಾಡ್ತಾ ಇದಾನೋ ನನಗೊಬ್ಬನಿಗೆ ಗೊತ್ತು. ಏನ್ ಗೊಣಗ್ತಿರೋದದು? ಏನಿಲ್ಲಮ್ಮ, ನಿನ್ ತಮ್ಮ ಓದೋದಕ್ಕೆ ಏನೇನ್ ತಗೊಂಡ್ ಹೋಗ್ತಾನೆ? ಇನ್ನೇನೇನ್ ತಗೊಂಡ್ ಹೋಗ್ತಾನೆ? ಬುಕ್ಸು, ಪೆನ್ನು, ಬ್ಯಾಗು. 2 ಬ್ಯಾಗ್ ತಗೊಂಡ್ ಹೋಗ್ತಾನಲ್ಲ ಅವನು. ಒಂದ್ರಲ್ಲಿ ಪುಸ್ತಕ, ಪೆನ್ನು, ಇನ್ನೊಂದ್ರಲ್ಲಿ ಇನ್ನೊಂದ್ರಲ್ಲಿ ನಿಮ್ಗೆ ಯಾವಾಗ್ಲೂ ನನ್ ತಮ್ಮನ ಮೇಲೆ ಅನುಮಾನನೇ. ತುಂಬಾ ಬದ್ಲಾಗಿದ್ದಾನೆ ರೀ. ಅಮ್ಮ ತಾಯಿ, ನಿನ್ ತಮ್ಮ ಚೆನ್ನಾಗ್ ಬದ್ಲಾಗ್ಲಿ. ನನಗ್ ಕೆಲ್ಸಕ್ ಲೇಟ್ ಆಯ್ತು, ಹೋಗ್ ಬರ್ತೀನಿ.